ಅದ್ರಿಗಿನ ಖುಷಿ ನಮ್ಗೆ ಯಾವ್ದು ಇಲ್ಲ. ಹಣ ಬರ್ತದೆ ಹೋಗ್ತದೆ, ಬಟ್ ದಟ್ ಎಬಿಲಿಟಿ ಟು ಡೆಲಿವರ್ ಇದು ನಾವು ದೇವ್ರ ಕೆಲಸ ಅಂತ ಭಾವಿಸಿದೀವಿ. ನಮ್ ಮುಖಾಂತರವಾಗಿ ದೇವ್ರು ಮಾಡುವಂತ ಕೆಲಸ ಇದು. ಹಾಗಾಗಿ ನಾವು ಇದೊಂದು ಬಹಳ ಹೆಮ್ಮೆಯಿಂದ ಬಹಳ ಉತ್ಸಾಹದಿಂದ ಮಾಡ್ತೀವಿ. ದೋಸ್ ಆರ್ ಅಫೋರ್ಡಬಲ್ ಗೆ ಒಂದು ಪ್ಯಾಕೇಜ್ ಅಂತ ಮಾಡ್ತೀವಿ. ಎಕನಾಮಿ ಪ್ಯಾಕೇಜ್ ಅಲ್ಲಿ ಇಂಜೆಕ್ಷನ್ಸ್ ಮತ್ತೆ ಪ್ರೊಸೀಜರ್ ಎಲ್ಲಾನು ಸೇರಿಸಿ ದ ನಂಬರ್ ಏನಾದ್ರು ಸೊ ಇಟ್ ಶುಡ್ ಬಿ ಲೈಕ್ ಒಂದು ಲಕ್ಷದ ಒಳಗೆ ಮುಗಿಸೋಣ ಅಂತ ಎಲ್ಲಾನು ಸೇರಿ. ಸೊ ದಟ್ ವುಡ್ ಬಿ ತುಂಬಾ ಲೋ ಕಾಸ್ಟ್ ಆಗುತ್ತೆ. ಯಾರು ತೀರಾ ಅಫೋರ್ಡ್ ಮಾಡಕ್ ಆಗದೆ ಇರೋರು ಇರ್ತಾರೆ ಅವ್ರಿಗೆ ಅಂತ ಪ್ಯಾಕೇಜ್ ಕೊಡೋಣ ಅಂತ. ಅಂಡ್ ನಾರ್ಮಲ್ ಆಗಿ ಇವಾಗ ಮುಂಚೆ ಇನ್ಶೂರೆನ್ಸ್ ಇರ್ತಿರ್ಲಿಲ್ಲ IVF ಗೆ, ಈಗ ಕಾರ್ಪೊರೇಟ್ ಇಂದ ಇನ್ಶೂರೆನ್ಸ್ ಕೂಡ ಅವೈಲಬಿಲಿಟಿ ಇದೆ. ಸೊ ಹಂಗಾಗಿ ಇನ್ಶೂರೆನ್ಸ್ ಅವೈಲ್ ಮಾಡ್ಕೊಳ್ಳೋರವ್ರಿಗೆ ರೆಗ್ಯುಲರ್ ಪ್ಯಾಕೇಜ್ ಕೊಡೋಣ ಅಂತ. ಅಂಡ್ ಕಮಿಂಗ್ ಟು ದ ಸೆಂಟರ್, ನಾನ್ ಮುಂಚೆ ಇಲ್ಲಿ ವರ್ಕ್ ಮಾಡಿದೀನಿ, ಎಲ್ಲಾ ಬೇರೆ ಸೆಂಟರ್ಸ್ ಅಲ್ಲೂ ವರ್ಕ್ ಮಾಡಿದೀನಿ. ಸರ್ ಅಂತ ಒಳ್ಳೆ ಚೇರ್ಮನ್ ನಮ್ಗೆಲ್ಲೂ ಸಿಗೋದಿಲ್ಲ. ಬಿಕಾಸ್ ಈಸ್ ಓಕೆ ಟು ಗಿವ್, ಯಾರು ಬರ್ತಾರೋ ಅವ್ರಿಗೆ ವಾಪಸ್ ಕಳ್ಸೋದ್ ಬೇಡ ಅಂತ. ಯಾರಿಗೆ ಅವೈಲ್ ಬೇಕೇ ಬೇಕು IVF ಅಂತ ಅಂದವ್ರಿಗೆ ಎಷ್ಟು ಕಮ್ಮಿ ಆಗುತ್ತೋ ಅಷ್ಟು ಕಮ್ಮಿ ಪ್ಯಾಕೇಜ್ ಅಲ್ಲೇ ಮಾಡ್ಕೊಡೋಣ ಅಂತಿದೀವಿ. ಅಂಡ್ ಸಕ್ಸಸ್ ರೇಟ್ ಬಂದ್ರೆ ವಿ ಆರ್ ವೆರಿ ಗುಡ್. ಹತ್ತತ್ರ 60 to 70% ತನಕ ಸಕ್ಸಸ್ ಕೊಟ್ಟಿದೀವಿ. ಕೆಲವು ಸತಿ ಇವನ್ 100% ಹೋಗಿದೆ ಫ್ಯೂ ಮಂತ್ಸ್ ಗಳಲ್ಲಿ. ಸೊ ವಿ ಆರ್ ವೆರಿ ಹ್ಯಾಪಿ ವಿತ್ ದ ಲ್ಯಾಬ್ ಅಂಡ್ ದ ಎಂಬ್ರಿಯಾಲಜಿಸ್ಟ್ ಹಿಯರ್. ಸೊ ಹೋಪ್ಫುಲಿ ವಿ ಶುಡ್ ಗಿವ್ ಗುಡ್ ಹೋಪ್ಸ್ ಇನ್ ಫ್ಯೂಚರ್. ನಾನು ರಾಜರಾಜೇಶ್ವರಿ ನಗರಲ್ಲಿರುವಂತಹ ಸ್ಪರ್ಶ್ ಹಾಸ್ಪಿಟಲ್ ಬಂದಿದ್ದೀನಿ. ನನ್ನ ಜೊತೆ ಡಾಕ್ಟರ್ ಶಾನ್ ಪಾಟೀಲ್ ಸರ್ ಇದ್ದಾರೆ, ಡಾಕ್ಟರ್ ಅರುಣಾ ಅವರು ಇದ್ದಾರೆ, ಚೇರ್ಮನ್ ಸರ್. ಅದೇ ನಾನು ಅವ್ರ ಹತ್ರ ತುಂಬಾ ಮಾತಾಡ್ತಾ ಇದ್ದೆ, ಅದೇ ಹೇಳ್ತಾ ಇದ್ರು ಅವರು, ಹೌ ಹಿ ಸ್ಟಾರ್ಟೆಡ್ ಆಫ್ ಸ್ಪರ್ಶ್ ಅಂತ. ಸೊ ತುಂಬಾ ಅದ್ಭುತವಾದ ಕತೆ ಇದೆ ಅವ್ರು ಹೇಗ್ ಶುರು ಮಾಡಿದ್ರು ಅಂತ ಹೇಳಿ. ಸೊ ಈ ಒಂದು ಸ್ಪರ್ಶ್ ಹಾಸ್ಪಿಟಲ್ ಶುರು ಆಗಿದ್ದು ಆಸ್ ಅನ್ ಆರ್ಥೋಪೆಡಿಕ್ ಹಾಸ್ಪಿಟಲ್. ಅದಾದ್ಮೇಲೆ ಹೋಗ್ತಾ ಮಲ್ಟಿ ಸ್ಪೆಷಾಲಿಟಿ ಆಗಿದೆ. ಈಗ ಮಲ್ಟಿ ಸ್ಪೆಷಾಲಿಟಿಯಿಂದ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ತಾ ಇದ್ದಾರೆ, ದಟ್ ಇಸ್ IVF ಫೆಸಿಲಿಟಿ. ನಾನು ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಪ್ರಕಾರ ನಾನು ಅದ್ಭುತವಾದ ಗೆಸ್ಟ್ ಅಂತ ನನಗನ್ಸುತ್ತೆ. ಯಾಕಂದ್ರೆ ಐ ಜಸ್ಟ್ ಡೆಲಿವರ್ಡ್, ಅಂದ್ರೆ 3 ತಿಂಗಳಾಗಿದೆ ನಾನು ನನ್ನ ಮಗುಗೆ ನಾನು ಮಗುನ ಡೆಲಿವರ್ ಮಾಡಿ. ಈ ಒಂದು ಕಾರ್ಯಕ್ರಮ ಒಂದು ತಾಯ್ತನದ ಅನುಭವ, ಒಂದು ತಾಯಿ ಆದ್ಮೇಲೆ ಆಗುವಂತ ನಮ್ಮ ಬಾಡಿಯಲ್ಲಿ ಆಗುವಂತ ವಿಶೇಷ ಚೇಂಜಸ್ ಗಳು, ಮತ್ತೆ ಏನೇನ್ ನಾವು ಅನುಭವಿಸ್ತೀವಿ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಒಂದು ಫೆಸಿಲಿಟಿ ಅಂತ. ತುಂಬಾ ಜನರಿಗೆ ನ್ಯಾಚುರಲ್ ಆಗಿ ಆಗುತ್ತೆ, ಕೆಲವು ಜನರಿಗೆ ನ್ಯಾಚುರಲ್ ಆಗಿ ಆಗಲ್ಲ, ತುಂಬಾ ಕಷ್ಟ ಪಡ್ತಾರೆ, ಸಾಕಷ್ಟು ವರ್ಷಗಳು ಕಷ್ಟ ಪಡ್ತಾರೆ. ಅಂಡ್ ಅಟ್ ದ ಸೇಮ್ ಟೈಮ್ ಏಜ್ ಅನ್ನೋದು ನಿಲ್ಲಲ್ಲ, ಏಜ್ ಅನ್ನೋದು ಹೋಗ್ತಾ ಇರುತ್ತೆ. ಸೊ ಈ ಒಂದು ಸಂದರ್ಭದಲ್ಲಿ ಏಜ್ ಮುಂದೆ ಹೋಗ್ತಾ ಇದೆ, ಅದೊಂದು ಟೆನ್ಷನ್ ಇರುತ್ತೆ. ನನ್ನ ಎಗ್ಸ್ ಚೆನ್ನಾಗಿರುತ್ತಾ, ನನ್ನ ಏಜ್ ಹೋಗ್ತಾ ನಾನು ವಿಲ್ ಐ ಬಿ ಏಬಲ್ ಟು ಕನ್ಸೀವ್ ಅನ್ನೋ ಒಂದು ಟೆನ್ಷನ್ ಇರುತ್ತೆ. ಸೊ ಈ ಒಂದು IVF ಫೆಸಿಲಿಟಿಯಲ್ಲಿ ಎಗ್ಸ್ ಕೂಡ ಫ್ರೀಸ್ ಮಾಡ್ಬೋದು ಅನ್ಸುತ್ತೆ ಅಲ್ವಾ ಡಾಕ್ಟರ್? ಎಸ್. ಸೊ ನೀವು IVF ಮಾಡಿಸ್ಲಿಕ್ಕೆ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ, ನಿಮಗೆ ನ್ಯಾಚುರಲ್ ಆಗಿ ಟ್ರೈ ಮಾಡ್ಬೇಕು ಅಂತ ಇದ್ರೂ ಕೂಡ ನೀವೇನ್ ಮಾಡ್ಬೋದು, ನಿಮ್ಮ ಯಂಗ್ ಏಜ್ ಅಲ್ಲಿ ಬಂದು ಎಗ್ಸ್ ನ ಫ್ರೀಸ್ ಮಾಡ್ಕೋಬಹುದು. ನಿಮಗೆ ಯಾವಾಗ ಬೇಕು, ನೀವ್ ಯಾವಾಗ ನಿಮ್ಮ ಲೈಫ್ ಅಲ್ಲಿ ಸೆಟ್ಲ್ ಆಗಿದ್ದೀನಿ, ನಾನು ಇವಾಗ ಮಗು ಬಗ್ಗೆ ಯೋಚನೆ ಮಾಡಬಹುದು ಅಂತ ಯೋಚನೆ ಮಾಡೋರು ತುಂಬಾ ಜನ ಇರ್ತಾರೆ. ಅಂತ ಸಮಯದಲ್ಲಿ ಕೂಡ ನೀವು ಬಂದು IVF ನ ಮೂಲಕ ನೀವು ಮಕ್ಳು ಮಾಡ್ಕೋಬಹುದು. ಸೊ ಈ ರೀತಿ ಒಂದು ಫೆಸಿಲಿಟಿ ಅನ್ನೋದನ್ನ ಸ್ಪರ್ಶ್ ಹಾಸ್ಪಿಟಲ್ ಅಲ್ಲಿ ರಾಜರಾಜೇಶ್ವರಿ ನಗರಲ್ಲಿ ಇವತ್ತು ಉದ್ಘಾಟನೆ ಆಯ್ತು. ಆ ಉದ್ಘಾಟನೆಯನ್ನ ನಾನ್ ಮಾಡಿದೀನಿ ಅನ್ನೋದು ನನಗೆ ತುಂಬಾ ಹೆಮ್ಮೆ ಇದೆ. ಯಾಕಂದ್ರೆ ತಾಯ್ತನ ಅನ್ನೋದು ಒಂದು ಅದ್ಭುತವಾದ ಫೀಲಿಂಗ್. ನಾನು ಈಗಷ್ಟೇ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ. ನನ್ನ ಮಗುನ ಮುಖ ನೋಡೋದು, ಅವಳನ್ನ ನೋಡಿ ನಗೋದು, ಆ ಒಂದು ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಪ್ರತಿ ತಾಯಿಯಂದ್ರು ಯಾರ್ಯಾರು ಈ ಒಂದು ಈಗ ನೋಡ್ತಾ ಇದಾರೆ ಅವರು ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ. ಇಟ್ಸ್ ಸಮಥಿಂಗ್ ಬಿಯಾಂಡ್ ವರ್ಡ್ಸ್. ಸೊ ನಿಮ್ಮ ಕನಸುಗಳು, ನೀವು ತಾಯಿ ಆಗ್ಬೇಕು ಅಂತ ಇದ್ರೆ ಆ ಕನಸನ್ನ ನನಸು ಮಾಡೋದಕ್ಕೆ ಇಲ್ಲಿ ಸ್ಪರ್ಶ್ ಹಾಸ್ಪಿಟಲ್ ಅಲ್ಲಿ ಒಂದು ಹೊಸ IVF ಫೆಸಿಲಿಟಿ ಓಪನ್ ಆಗಿದೆ. ಬನ್ನಿ, ಡಾಕ್ಟರ್ ಅರುಣಾ ಇರ್ತಾರೆ ನಿಮ್ಮ ಎಲ್ಲಾ ಕ್ವೆಶನ್ಸ್ ಗೆ ಆನ್ಸರ್ ಮಾಡೋದಕ್ಕೆ, ನಿಮ್ಮೆಲ್ಲಾ ಡೌಟ್ಸ್ ನ ಕ್ಲಿಯರ್ ಮಾಡೋದಕ್ಕೆ.